ನಮಸ್ಕಾರ ಗುರುವೇ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಿಮಗೋಸ್ಕರ ಒಂದು ಹೊಸ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ನಲ್ಲಿ ನೀವೆಲ್ಲರೂ ಕೂಡ ಮೊಬೈಲ್ ಫೋನ್ನ ಬಳಸ್ಕೊಂಡೇ ಡೈಲಿ ಫ್ರೀಯಾಗಿ ದುಡ್ಡನ್ನು ಅರ್ನಿಂಗ್ ಮಾಡ್ಬೋದು. ಇದೇ ಅಪ್ಲಿಕೇಶನ್ ಬಳಸ್ಕೊಂಡು ನಾನು ಕೂಡ ಈಗಾಗಲೇ ಫ್ರೀಯಾಗಿ ₹110 ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಮತ್ತು ದುಡ್ಡನ್ನು ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಕೂಡ ಮಾಡಿದ್ದೀನಿ. ಪೇಮೆಂಟು ನನ್ನ ಬ್ಯಾಂಕಿಗೆ ಬಂದ ಮೇಲೆ ಈ ಒಂದು ವಿಡಿಯೋನ ಶೂಟ್ ಮಾಡ್ತಿರೋದು. ಪಕ್ಕದಲ್ಲಿ ನಿಮಗೆ ನಾನು ಲೈವಲ್ಲಿ ಬೇಕಾದರೆ ಪ್ರೂಫನ್ನು ಕೂಡ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಂತರ ನೀವು ಕೂಡ ಈ ಒಂದು ಅಪ್ಲಿಕೇಶನ್ನಲ್ಲಿ ಅರ್ನಿಂಗ್ ಮಾಡ್ಬೇಕು ಅನ್ಕೊಂಡಿದ್ದೀರ ಅಂತಂದರೆ ಈ ವಿಡಿಯೋನ ಪೂರ್ತಿ ನೋಡಿ. ಈ ಒಂದು ಅಪ್ಲಿಕೇಶನ್ನಲ್ಲಿ ಮಲ್ಟಿಪಲ್ ವೇಸಲ್ಲಿ ನಾವು ಅರ್ನಿಂಗ್ ಮಾಡ್ಬೋದು. ಮತ್ತೆ ಏನೆಲ್ಲ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿರ್ತೀವಿ ಎಲ್ಲ ದುಡ್ಡನ್ನು ಕೂಡ ನಮ್ಮ ಬ್ಯಾಂಕ್ ಅಕೌಂಟ್ಗೆ ನಾವು ಈಸಿಯಾಗಿ ವಿತ್ಡ್ರಾ ಕೂಡ ತಗೊಬಹುದು. ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದೆ ಅಂದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ನಿಮ್ಮೆಲ್ಲರಿಗೂ ಕೂಡ ಬರೋಬ್ಬರಿ ₹10,000 ಗಿವ್ ಅವೇ ಕೊಡ್ತಾ ಇದ್ದೀನಿ. ಈ ಗಿವ್ ಅವೇನ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಹಾಗೂ ವಿಡಿಯೋಗೆ ಸಂಬಂಧಪಟ್ಟಂಗೆ ಏನಾದರೂ ಒಂದನ್ನ ಕಮೆಂಟ್ ಮಾಡಿ ತಿಳಿಸಿರ್ಬೇಕು. ನೀವು ಮೂರು ಕೆಲಸನ ಮಾಡಾದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಗಿವ್ ಅವೇನ ಬಂದು ಡಿಸ್ಟ್ರಿಬ್ಯೂಟ್ ಮಾಡೋದು. ಈಗಾಗಲೇ 33,000 ಜನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದ್ದಾರೆ. ನೀವು ಕೂಡ ಜಾಯಿನ್ ಮಾಡಿಕೊಂಡು ಫ್ರೀಯಾಗಿ ಗಿವ್ ಅವೇಗಳನ್ನ ಕ್ಲೈಮ್ ಮಾಡಿ. ಫಸ್ಟ್ ಆಫ್ ಆಲ್ ನಾನು ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನು ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಲಿಂಕ್ನ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಪ್ಲೇ ಸ್ಟೋರಿಗೆ ಕರ್ಕೊಂಡು ಹೋಗುತ್ತೆ. ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲಿ ಕೂಡ ಅವೈಲೇಬಲ್ ಇರುವಂಥದ್ದು. ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿದ್ರಿ ಅಂತಂದ್ರೆ ಅರ್ನ್ ಪಾಕೆಟ್ ಮನಿ ಅಂತ ಬರುತ್ತೆ. ನೆಕ್ಸ್ಟ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಮಾಡಿದ್ರಿ ಅಂತಂದ್ರೆ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ಹಾಕೊಂತಿದ್ದಂಗೆ ಸೆಟ್ 4 ಡಿಜಿಟ್ ಲಾಗಿನ್ ಪಿನ್ ಅಂತ ಕೇಳುತ್ತೆ. 4 ಡಿಜಿಟಿನ ಒಂದು ಲಾಗಿನ್ ಪಿನ್ ನೀವು ಸೆಟ್ ಮಾಡಬೇಕು. ಮೇಲೂ ಕೂಡ ಅದೇ ಪಿನ್ ಹಾಕಿ, ಕೆಳಗಡೆ ಕೂಡ ನೀವು ಕನ್ಫರ್ಮ್ ಪಿನ್ ಹಾಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ವಿ ವುಡ್ ಲೈಕ್ ಟು ನೋ ಯು ಬೆಟರ್ ಅಂತ ಬರುತ್ತೆ. ನೀವು ಇಲ್ಲಿ ನಿಮ್ಮ ಏಜ್ ಅನ್ನು ಸೆಟ್ ಮಾಡಬೇಕು. ಮೋರ್ ದೆನ್ 18 ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆಗ್ತಿದ್ದಂಗೆ ಹೂ ವಿಲ್ ಯೂಸ್ ಜೂನಿಯರ್ ಕಾರ್ಡ್ ಅಂತ ಬರುತ್ತೆ. ಐ ವಿಲ್ ಯೂಸ್ ಅಂತ ಇದೆಯಲ್ಲ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕ್ರಿಯೇಟ್ ಯುವರ್ ಪ್ರೊಫೈಲ್ ಅಂತ ಕೇಳುತ್ತೆ. ಮೇಲ್ ಆ ಫಿಮೇಲ್ ಅಂತ ಕೇಳುತ್ತೆ. ಸೆಟ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಅನ್ನು ಎಂಟರ್ ಮಾಡಕ್ಕೆ ಹೇಳುತ್ತೆ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಕ್ಕೆ ಹೇಳುತ್ತೆ. ಎಂಟರ್ ಮಾಡಿ ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಬರುತ್ತೆ. ಲಾಸ್ಟ್ಗೆ ನೀವು ಇಲ್ಲಿ ನಿಮ್ಮ ಪಾನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ನಿಮ್ಮ ಹತ್ರ ಪಾನ್ ಕಾರ್ಡ್ ಇದೆ ಅಂತಂದ್ರೆ ಬರೀ ಪಾನ್ ಕಾರ್ಡ್ ನಂಬರ್ನ ಮಾತ್ರ ಎಂಟರ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಸಾಕು. ಈ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ. ಅಪ್ಲಿಕೇಶನ್ ಹೋಮ್ ಇಂಟರ್ಫೇಸ್ ನಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಎಲ್ಲಾ ಸ್ಟೆಪ್ಸ್ ಅನ್ನ ಕೂಡ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡಿದ್ರಿ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ನಲ್ಲಿ ನೀವು ಅರ್ನಿಂಗ್ ಅನ್ನ ಮಾಡೋದು ಕೂಡ ತುಂಬಾ ಸಿಂಪಲ್ ಆಗಿರುತ್ತೆ. ಪ್ರತಿದಿನ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಫ್ರೀಯಾಗಿ ದುಡ್ಡನ್ನು ಅರ್ನಿಂಗ್ ಮಾಡಬಹುದು. ಬೇಕು ಅಂದ್ರೆ ನಾನು ನಿಮಗೆ ರಿವಾರ್ಡ್ ಸೆಕ್ಷನ್ಗೆ ಹೋಗ್ತೀನಿ. ₹110 ನನ್ನ ಟೋಟಲ್ ಅರ್ನಿಂಗ್ಸ್ ಇದೆ. ಬೇಕು ಅಂತಂದ್ರೆ ಓನ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ಲೈವ್ ಅಲ್ಲಿ ಮತ್ತೊಂದ್ಸಲ ಬೇಕಾದ್ರೆ ಪ್ರೂಫ್ ಅನ್ನು ತೋರಿಸ್ತೀನಿ ನಾನು. ಫಸ್ಟ್ ಆಫ್ ಆಲ್ ನೀವು ಈ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಿದ್ದಂಗೆ ಮೇಲ್ಗಡೆ ನಮಗೆ ಆಡ್ ಮನಿ ಅಂತ ಇದೆಯಲ್ಲ, ಈ ಒಂದು ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಅಮೌಂಟ್ ಅನ್ನ ಎಂಟರ್ ಮಾಡಕ್ಕೆ ಹೇಳುತ್ತೆ. ನೀವು ಇಲ್ಲಿ ₹100 ದುಡ್ಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಪ್ಲೈ ಪ್ರೊಮೋ ಕೋಡ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅವೈಲೇಬಲ್ ಪ್ರೊಮೋ ಕೋಡ್ಸ್ ಅಂತ ನಿಮಗೆ 2 ಕೋಡ್ ಬರುತ್ತೆ. ಒಂದು ಬಂದ್ಬಿಟ್ಟು ನಿಮಗೆ ವೆಲ್ಕಮ್ 50 ಅಂತ ಬರುತ್ತೆ ಮತ್ತೆ ಇನ್ನೊಂದು ವಿನ್ 50 ಅಂತ ಬರುತ್ತೆ. ನೀವು ಫಸ್ಟ್ ಟೈಮ್ ಈ ಒಂದು ಅಪ್ಲಿಕೇಶನ್ಗೆ ಲಾಗಿನ್ ಆಗಿರೋದ್ರಿಂದ ನೀವೇನ್ ಮಾಡಬೇಕು ಅಂತಂದ್ರೆ ಅರ್ನ್ 10 to 50 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತಿದ್ದಿಲ್ಲ, ಈ ಒಂದು ವೆಲ್ಕಮ್ 50, ಆ ವೆಲ್ಕಮ್ 50ನ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆ ವೆಲ್ಕಮ್ 50 ಕೋಡ್ ಅಪ್ಲೈ ಆಗುತ್ತೆ ನಿಮಗೆ. ನಂತರ ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಗೂಗಲ್ ಪೇ, ಫೋನ್ ಪೇ ನ ಮೂಲಕ ನಿಮಗೆ ದುಡ್ಡನ್ನ ಪೇ ಮಾಡಕ್ಕೆ ಹೇಳುತ್ತೆ. UPI ಆಪ್ಸ್ ಅಂತ ಇದನ್ನ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನಿಮ್ಮ ಗೂಗಲ್ ಪೇ, ಫೋನ್ ಪೇ ನ ಮೂಲಕ ನೀವು ₹100 ದುಡ್ಡನ್ನ ಪೇ ಮಾಡಬೇಕು. ಪೇನ ಮಾಡಿದ್ರಿ ಅಂತಂದ್ರೆ ಇನ್ಸ್ಟೆಂಟ್ ಆಗಿ ₹100 ದುಡ್ಡು ಕೂಡ ನಿಮ್ಮ ಜೂನಿಯರ್ ಅಪ್ಲಿಕೇಶನ್ಗೆ ಆಡ್ ಆಗುತ್ತೆ. ಜೊತೆಗೆ ನಿಮಗೆ ₹10 ರಿಂದ ₹50 ದುಡ್ಡು ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂಥದ್ದು. ನಾನು ಕೂಡ ₹100 ದುಡ್ಡನ್ನು ಆಡ್ ಮಾಡ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿ ನನಗೆ ₹10 ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬಂತು. ಈ ಕ್ಯಾಶ್ ಬ್ಯಾಕ್ ಅಮೌಂಟ್ ಕೂಡ ನನ್ನ ವ್ಯಾಲೆಟ್ಗೆ ಹೋಗ್ಬಿಟ್ಟು ಆಡ್ ಆಗುತ್ತೆ. ಟೋಟಲ್ ಗೆ ₹110 ಆಯ್ತು. ಮತ್ತೊಂದ್ಸಲ ನೀವೇನ್ ಮಾಡಬೇಕು ಅಂತಂದ್ರೆ ಮತ್ತೊಂದ್ಸಲ ಬ್ಯಾಕ್ ಬಂದು ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೀವು ಈ ಸಲ ಕೂಡ ₹100 ದುಡ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಪ್ರೊಮೋ ಕೋಡ್ ನ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ಸಲ ವೆಲ್ಕಮ್ 50 ಹೋಗಿರುತ್ತೆ. ವಿನ್ 50 ಕ್ಯಾಶ್ ಬ್ಯಾಕ್ ಅಂತ ಬಂದಿರುತ್ತೆ. ಇಲ್ಲಿ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಂಡು ಕೋಡ್ ಅನ್ನು ನೀವು ಅಪ್ಲೈ ಮಾಡ್ಕೊಬೇಕು. ಈ ಒಂದು ಅಪ್ಲಿಕೇಶನ್ ನಲ್ಲಿ ನಾವು ವಿನ್ 50 ಅನ್ನೋ ಒಂದು ಕೋಡ್ ನ ಮೂಲಕ ಪ್ರತಿದಿನ ಕೂಡ ನಾವು ₹50 ದುಡ್ಡನ್ನ ಫ್ರೀಯಾಗಿ ವಿನ್ ಆಗ್ಬೋದು. ಇವರೇ ಮೆನ್ಷನ್ ಆಗಿದ್ದಾರೆ ನೋಡಿ, ಗೆಟ್ ಎ ಚಾನ್ಸ್ ಟು ವಿನ್ ₹50 ಕ್ಯಾಶ್ ಬ್ಯಾಕ್ ಅಂತ. ಇವ್ರು ಬಂದ್ಬಿಟ್ಟು ಪ್ರತಿದಿನ ಕೂಡ 10 ಲಕ್ಕಿ ವಿನ್ನರ್ಸ್ ಗಳಿಗೆ ₹50 ದುಡ್ಡನ್ನ ಎವ್ರಿ ಡೇ ಕೂಡ ಇವರು ಕ್ಯಾಶ್ ಬ್ಯಾಕ್ ಅಮೌಂಟ್ ಆಗಿ ಕೊಡ್ತಾ ಹೋಗ್ತಾರೆ. ಇದಕ್ಕೆ ನೀವು ವ್ಯಾಲಿಡ್ ಆಗಬೇಕು ಅಂತಂದ್ರೆ ಪ್ರತಿದಿನ ಕೂಡ ನೀವು ₹100 ದುಡ್ಡನ್ನ ಮಿನಿಮಮ್ ನಿಮ್ಮ ವ್ಯಾಲೆಟ್ಗೆ ಆಡ್ ಮಾಡಬೇಕಾಗುತ್ತೆ. ಈ ಒಂದು ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೋಡ್ ಬಂದ್ಬಿಟ್ಟು ಅಪ್ಲೈ ಆಗುತ್ತೆ. ಕನ್ಫರ್ಮ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದ್ಸಲ ನೀವು UPI ಆಪ್ಸ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಗೂಗಲ್ ಪೇ, ಫೋನ್ ಪೇ ನ ಮೂಲಕ ನೀವು ₹100 ದುಡ್ಡನ್ನ ಪೇ ಮಾಡಬೇಕು. ಇವತ್ತು ನೀವು ₹100 ದುಡ್ಡನ್ನ ಪೇ ಮಾಡಿದಿರಿ ಅಂತಂದ್ರೆ ಆ ದುಡ್ಡು ಬಂದ್ಬಿಟ್ಟು ನಿಮ್ಮ ಜೂನಿಯರ್ ವ್ಯಾಲೆಟ್ ಅಲ್ಲಿ ಆಡ್ ಆಗುತ್ತೆ. ಜೊತೆಗೆ ನಾಳೆ ಬಂದ್ಬಿಟ್ಟು ನಿಮಗೆ ₹50 ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಈ ಒಂದು ಕೋಡ್ ಅನ್ನ ನೀವು ಪ್ರತಿದಿನ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಮತ್ತೊಂದ್ಸಲ ಬೇಕು ಅಂತಂದ್ರೆ ಆಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದ್ಸಲ ನೀವು ₹100 ದುಡ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತೊಂದ್ಸಲ ಅಪ್ಲೈ ಪ್ರೊಮೋ ಕೋಡ್ ನ ಮೇಲೆ ಕ್ಲಿಕ್ ಮಾಡಿ. ಪ್ರತಿದಿನ ಕೂಡ ನೀವು ₹100 ದುಡ್ಡನ್ನ ಆಡ್ ಮಾಡಬೇಕಾಗುತ್ತೆ. ಈ ಒಂದು ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಈ ಕೋಡ್ ನ ನೀವು ಯೂಸ್ ಮಾಡಿಕೊಂಡು ₹100 ದುಡ್ಡನ್ನ ಆಡ್ ಮಾಡಿದ್ರಿ ಅಂತಂದ್ರೆ ಪ್ರತಿದಿನ ಕೂಡ ನಿಮಗೆ ಇಲ್ಲಿ ₹55 ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ನಲ್ಲಿ ₹100 ದುಡ್ಡನ್ನ
ಇವತ್ತು ಆ್ಯಡ್ ಮಾಡಿದೆ, ನಾಳೆಗೆ ಬಂದ್ಬಿಟ್ಟು ನನಗೆ 50 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬಂತು. ನಿಮಗೆ ಪ್ರೂಫನ್ನು ಪಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಅಪ್ಲಿಕೇಶನ್ ಅನ್ನು ತುಂಬಾ ಹಿಂದಿನಿಂದ ಕೂಡ ಯೂಸ್ ಮಾಡ್ತಿರೋದ್ರಿಂದ ಪ್ರತಿದಿನ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ 100 ರೂಪಾಯಿ ದುಡ್ಡನ್ನ ಆ್ಯಡ್ ಮಾಡಿಕೊಂಡು 50 ರೂಪಾಯಿ ದುಡ್ಡನ್ನ ಪ್ರತಿದಿನ ಕೂಡ ವಿನ್ ಆಗ್ಬೋದು. ಯಾಕಂದ್ರೆ 10 ಲಕ್ಕಿ ವಿನರ್ಸ್ಗಳಿಗೆ ಇವರು ಪ್ರತಿದಿನ ಕೂಡ 55 ರೂಪಾಯಿ ದುಡ್ಡನ್ನ ಕ್ಯಾಶ್ ಬ್ಯಾಕ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ನೀವೇನಾದ್ರೂ ಇವತ್ತೊಂದು ದಿನ ಈ ಒಂದು ವಿನ್ 50 ಕ್ಯಾಶ್ ಬ್ಯಾಕ್ ಅನ್ನ ಯೂಸ್ ಮಾಡಿಕೊಂಡು 100 ರೂಪಾಯಿ ದುಡ್ಡನ್ನ ಆ್ಯಡ್ ಮಾಡಿರ್ತೀರಾ, ನಾಳೆ ಒಂದು ವೇಳೆ ನಿಮ್ಗೆ ಏನಾದ್ರೂ 50 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬಂದಿಲ್ಲ ಅಂತಂದ್ರೆ ಮತ್ತೊಂದ್ಸಲ ನೀವು 100 ರೂಪಾಯಿ ದುಡ್ಡನ್ನ ಆ್ಯಡ್ ಮಾಡಿ, ನಿಮ್ ದುಡ್ಡು ಎಲ್ಲೂ ಕೂಡ ಹೋಗೋದಿಲ್ಲ, ಜೂನಿಯೋ ಅಪ್ಲಿಕೇಶನ್ ನಲ್ಲಿ ಇರುತ್ತೆ, ಅದನ್ನ ನೀವು ವಿತ್ಡ್ರಾ ಮಾಡಬಹುದು. ನಿಮಗೆ ಪ್ರತಿದಿನ ಕೂಡ 55 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಬೇಕು ಅಂತಂದ್ರೆ ಈ ವಿನ್ 50 ಕ್ಯಾಶ್ ಬ್ಯಾಕ್ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಪ್ರತಿದಿನ ಕೂಡ ನೀವು 100 ರೂಪಾಯಿ ದುಡ್ಡನ್ನ ಆ್ಯಡ್ ಮಾಡ್ಕೊಂಡ್ ಬನ್ನಿ. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಪ್ರತಿದಿನ ಕೂಡ 55 ರೂಪಾಯಿ ದುಡ್ಡನ್ನ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು. ಜೊತೆಗೆ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ 1000 ರೂಪಾಯಿ ದುಡ್ಡನ್ನ ಕೂಡ ಫ್ರೀ ಆಗಿ ಅರ್ನಿಂಗ್ ಮಾಡಬಹುದು. ಅದೇಗೆ ಅಂತ ಕೂಡ ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಆರ್ಡರ್ ಕಾರ್ಡ್ ಅಂತ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಜೂನಿಯೋ ಕಾರ್ಡ್ ಅಂತ ಬರುತ್ತೆ, ಬೈ ನೌ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂತಿದ್ದಂಗೆ ನಿಮಗೆ ನಿಮ್ಮ ನೇಮ್ ತೋರಿಸುತ್ತೆ, ಮತ್ತೆ ಕೆಳಗಡೆ ಸೆಲೆಕ್ಟ್ ಅಡ್ರೆಸ್ ಅಂತ ಬರುತ್ತೆ. ಸೆಲೆಕ್ಟ್ ನ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಕರೆಂಟ್ ಲೊಕೇಶನ್ ಅನ್ನ ಎಂಟರ್ ಮಾಡಿ, ಅಥವಾ ನಿಮ್ಮ ಊರಿನ ಪಿನ್ ಕೋಡ್ ನ ಎಂಟರ್ ಮಾಡಿಕೊಂಡು ಅಡ್ರೆಸ್ ಅನ್ನು ನೀವು ಆಡ್ ಮಾಡಬೇಕು. ಬಿಕಾಸ್ ಆಫ್ ಅದೇ ಅಡ್ರೆಸ್ ಗೆ ನಿಮ್ಮ ಕಾರ್ಡು ಡೆಲಿವರಿ ಆಗೋದು. ಸೊ ನೀವು ಆಡ್ ಅಡ್ರೆಸ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಅಡ್ರೆಸ್ ಆಡ್ ಆಗುತ್ತೆ. ಅದ್ರ ಕೆಳಗೆ ಬಂದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡಿ ಗೆಟ್ ಅಪ್ ಟು 1000 ರೂಪೀಸ್ ಕ್ಯಾಶ್ ಬ್ಯಾಕ್ ಅಂತ ಇದೆ, ಮತ್ತೆ ಕೆಳಗಡೆ ಆರ್ಡರ್ ಕಾರ್ಡ್ ಯೂಸಿಂಗ್ ಗೆಟ್ ಜೂನಿಯೋ ಅಂತ ಇದೆ. ಇಲ್ಲಿ ನಿಮಗೆ ಐ ಹ್ಯಾವ್ ಎ ರೆಫರಲ್ ಕೋಡ್ ಅಂತ ಇದೆಯಲ್ಲ, ಈ ಒಂದು ಕೋಡ್ ಅನ್ನು ನೀವು ಕ್ಲಿಕ್ ಮಾಡಿಕೊಂಡು ಗೆಟ್ ಜೂನಿಯೋ ಅಂತ ನೀವು ಕ್ಲಿಕ್ ನ ಮಾಡಬೇಕು. ಸೊ ಗೆಟ್ ಜೂನಿಯೋ ಅಂತ ನಾನು ಇಲ್ಲಿ ಟೈಪ್ ನ ಮಾಡ್ಕೋತೀನಿ. ಸೊ ನೀವು ಕೂಡ ನಂತರ ಕೋಡ್ ನ ಟೈಪ್ ಮಾಡಿಕೊಂಡು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ. ಇವಾಗ ನೋಡಿ ಗೆಟ್ ಜೂನಿಯೋ ಅನ್ನೋ ಒಂದು ಕೋಡ್ ಆಡ್ ಆಗಿದೆ. ಗೆಟ್ ಅಪ್ ಟು 1000 ರೂಪೀಸ್ ಕ್ಯಾಶ್ ಬ್ಯಾಕ್ ಆನ್ ಅ ಕಾರ್ಡ್ ಆರ್ಡರ್ ಅಂತ ಇರುವಂತದ್ದು. ಇವಾಗ ನೀವು ನಿಮ್ಮ ಅಡ್ರೆಸ್ ಅನ್ನು ಆಡ್ ಮಾಡಿಕೊಂಡು 49 ರೂಪಾಯಿ ದುಡ್ಡನ್ನ ಪೇ ಮಾಡಬೇಕು. ನಿಮ್ಮ ಗೂಗಲ್ ಪೇ ಫೋನ್ ಪೇ ಮೂಲಕ 49 ರೂಪಾಯಿ ದುಡ್ಡನ್ನ ಪೇ ಮಾಡಿ ಜೂನಿಯೋ ಕಾರ್ಡ್ ಅನ್ನ ಆರ್ಡರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಇಲ್ಲಿ 1000 ರೂಪಾಯಿ ಒಳಗಡೆ ಎಷ್ಟು ಬೇಕಾದ್ರೂ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಸಿಗ್ಬೋದು. 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ಎಷ್ಟು ಬೇಕಾದ್ರೂ ನಿಮ್ಗೆ ಇಲ್ಲಿ ಕ್ಯಾಶ್ ಬ್ಯಾಕ್ ಅಮೌಂಟ್ ಅರ್ನಿಂಗ್ ಆಗಿ ಸಿಗ್ಬೋದು. ಈ ತರ ನೀವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಕಾರ್ಡ್ ಅನ್ನ ಕೂಡ ಆರ್ಡರ್ ಮಾಡಿಕೊಂಡು ಅಪ್ ಟು 1000 ರೂಪಾಯಿ ವರೆಗೂ ದುಡ್ಡನ್ನ ಅರ್ನಿಂಗ್ ಮಾಡಬಹುದಾಗಿರುತ್ತೆ. ಇದರಲ್ಲಿ ನಿಮಗೆ ಎರಡು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಿಮ್ಮ ವ್ಯಾಲೆಟ್ ಅಲ್ಲಿರುವಂತ ದುಡ್ಡನ್ನ ನೀವು ಕಾರ್ಡ್ ನ ಮೂಲಕ ವಿತ್ಡ್ರಾ ಕೂಡ ತಗೊಬಹುದು. ಜೊತೆಗೆ ಕಾರ್ಡ್ ಅನ್ನ ಆರ್ಡರ್ ಮಾಡೋದಕ್ಕೆ ನಿಮಗೆ 1000 ರೂಪಾಯಿ ವರೆಗೂ ಅಪ್ ಟು ಕ್ಯಾಶ್ ಬ್ಯಾಕ್ ಕೂಡ ಸಿಗುವಂತದ್ದು. ನಂತರ ನೀವು ಬ್ಯಾಕ್ ಬರಬೇಕು. ಸೊ ಬ್ಯಾಕ್ ನ ಬಂದ್ರಿ ಅಂತಂದ್ರೆ ನಿಮ್ಮ ಎಲ್ಲಾ ಕ್ಯಾಶ್ ಬ್ಯಾಕ್ ಅಮೌಂಟ್ ಕೂಡ ನಿಮ್ಮ ರಿವಾರ್ಡ್ ಸೆಕ್ಷನ್ ಅಲ್ಲಿ ಕಾಣಿಸುತ್ತೆ. ಸಿಂಪಲ್ ಆಗಿ ನೀವು ರಿವಾರ್ಡ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಸ್ಕ್ರಾಚ್ ಕಾರ್ಡ್ ಗಳು ಬರುವಂತದ್ದು. ಈ ಸ್ಕ್ರಾಚ್ ಕಾರ್ಡ್ ಗಳನ್ನ ನೀವು ಎವ್ರಿ ಡೇ ಕೂಡ ಚೆಕ್ ಮಾಡ್ತಿರ್ಬೋದು. ಬಿಕಾಸ್ ಆಫ್ ನೀವು ಚೆಕ್ ಮಾಡಲಿಲ್ಲ ಅಂತಂದ್ರೆ ಕಾರ್ಡ್ ಗಳು ಎಕ್ಸ್ಪೈರ್ ಕೂಡ ಆಗಬಹುದು. ಸೊ ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ತುಂಬಾನೇ ಸಲ ಇಲ್ಲಿ ಅರ್ನಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಇನ್ನು ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ರೆಫರ್ ನ ಮಾಡ್ಕೊಂಡು ಕೂಡ 1000 ರೂಪಾಯಿ ವರೆಗೂ ಅರ್ನಿಂಗ್ ಮಾಡಬಹುದು. ಅದೇಗೆ ಅಂತಂದ್ರೆ ಕೆಳಗೆ ನೀವು ಸ್ಕ್ರೋಲ್ ಮಾಡಿದಾಗ ನಿಮ್ಗೆ ಇಲ್ಲಿ ರೆಫರ್ ಎ ಫ್ರೆಂಡ್ ಅಂತ ಬರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡಿದ್ರಿ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೀವು ಇಲ್ಲಿ ನೋಡ್ತಿರ್ಬೋದು ಅರ್ನ್ ಅಪ್ ಟು 1000 ರೂಪೀಸ್ ಅಂತ ಮೆನ್ಷನ್ ಆಗಿದೆ. ಕೆಳಗೆ ನಮಗೆ ವಿನ್ನಿಂಗ್ ಚಾನ್ಸಸ್ ಅಂತ ಮೆನ್ಷನ್ ಮಾಡಿದ್ದಾರೆ. 1 ಜನರಿಂದ 10 ಜನರವರೆಗೂ ನೀವು ರೆಫರ್ ನ ಮಾಡ್ತೀರಾ ಅಂತಂದ್ರೆ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ 50 ರೂಪಾಯಿ ದುಡ್ಡು ರೆಫರ್ ಅಮೌಂಟ್ ಸಿಗುತ್ತೆ. ಅದೇ ರೀತಿ ನೀವು ಒಬ್ಬರಿಂದ 1000 ಜನಕ್ಕೆ ರೆಫರ್ ನ ಮಾಡ್ತೀರಾ ಅಂತಂದ್ರೆ 500 ರೂಪಾಯಿ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಸಿಗುತ್ತೆ. ಅದೇ ರೀತಿ ನೀವು 1 ರಿಂದ 500 ಜನಕ್ಕೆ ನೀವು ರೆಫರ್ ನ ಮಾಡ್ತೀರಾ ಅಂತಂದ್ರೆ ನಿಮಗೆ ಬಂದ್ಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ 1000 ರೂಪಾಯಿ ದುಡ್ಡು ಅರ್ನಿಂಗ್ ಆಗಿ ಸಿಗುತ್ತೆ. ಟೋಟಲಿ ಬಂದ್ಬಿಟ್ಟು ನೀವು ಜಾಸ್ತಿ ಜನರನ್ನ ರೆಫರ್ ಮಾಡಿದಷ್ಟು ನಿಮ್ಮ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುವಂತದ್ದು ಇಲ್ಲಿ. ಸೊ ನಿಮ್ಗೆ ಇಲ್ಲಿ ಒಂದು ಕೋಡ್ ಕೂಡ ಸಿಗುತ್ತೆ. ಈ ಕೋಡ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಸೊ ಇವರು ಮೆನ್ಷನ್ ಮಾಡಿರೋ ತರನೇ ನಿಮ್ಮ ಫ್ರೆಂಡ್ ಕೂಡ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅವ್ರು ಯಾವಾಗ ನಿಮ್ಮ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಜೂನಿಯೋ ಕಾರ್ಡ್ ಅನ್ನ ಆರ್ಡರ್ ಮಾಡ್ತಾರೆ ಅವಾಗ ನಿಮಗೆ 1000 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ ಅಂತ ಮೆನ್ಷನ್ ಮಾಡಿದೆ. ನೀವಿಲ್ಲಿ ನಿಮ್ಮ ಫ್ರೆಂಡ್ ಅನ್ನ ರೆಫರ್ ಮಾಡೋದಾಗೆ ಅಂತ ಕೂಡ ಹೇಳ್ಕೊಡ್ತೀನಿ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ರೆಫರ್ ಮಾಡುವಂತ ಒಂದು ಸ್ಟ್ರಕ್ಚರ್ ಡಿಫರೆಂಟ್ ಆಗಿದೆ. ಬೇರೆ ಅಪ್ಲಿಕೇಶನ್ ಅಲ್ಲಿ ಆಯ್ತು ಅಂತಂದ್ರೆ ನಾವು ಲಿಂಕ್ ಅನ್ನ ಶೇರ್ ಮಾಡಿ ರೆಫರ್ ಮಾಡ್ತೀವಿ. ಬಟ್ ಆದ್ರೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾವು 10 ರೂಪಾಯಿ ದುಡ್ಡನ್ನ ಪೇ ಮಾಡಬೇಕಾಗುತ್ತೆ ನಮ್ಮ ಫ್ರೆಂಡ್ ಅನ್ನ ನಾವು ರೆಫರ್ ಮಾಡೋದಕ್ಕೆ. ಈ ರೀತಿ ನಾವು ಪ್ರತಿಯೊಬ್ಬರನ್ನ ಕೂಡ ರೆಫರ್ ಮಾಡಿದ್ವಿ ಅಂತಂದ್ರೆ 55 ರೂಪಾಯಿ ದುಡ್ಡು ನಮಗೆ ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ಜೊತೆಗೆ ನಮ್ಮ ಫ್ರೆಂಡು ಯಾವಾಗೆಲ್ಲ ನಮ್ಮ ಕೋಡ್ ಅನ್ನ ಯೂಸ್ ಮಾಡಿಕೊಂಡು ಜೂನಿಯೋ ಕಾರ್ಡ್ ಅನ್ನ ಬುಕ್ ಮಾಡ್ತಾರೆ ಅವಾಗ ನಮಗೆ ಅಪ್ ಟು 1000 ರೂಪಾಯಿ ವರೆಗೂ ಕ್ಯಾಶ್ ಬ್ಯಾಕ್ ಬರುತ್ತೆ. ಮೊದಲು ನೀವು ನಿಮ್ಮ ಫ್ರೆಂಡ್ ಅನ್ನ ರೆಫರ್ ಮಾಡಬೇಕು ಅಂತಂದ್ರೆ ಸೆಂಡ್ ಮನಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿ ಮೊಬೈಲ್ ನಂಬರ್ ನ ಎಂಟರ್ ಮಾಡಕ್ಕೆ ಒಂದು ಆಪ್ಷನ್ ಬರುತ್ತೆ. ನೀವು ಯಾವ ಫ್ರೆಂಡ್ ಅನ್ನ ರೆಫರ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವರ ಒಂದು ಮೊಬೈಲ್ ನಂಬರ್ ನ ಇಲ್ಲಿ ನೀವು ಎಂಟರ್ ಮಾಡಬೇಕು. ಎಂಟರ್ ನ ಮಾಡಿಕೊಂಡು ಸೆಂಡ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ 10 ರೂಪಾಯಿ ದುಡ್ಡನ್ನು ನೀವು ಪೇ ಮಾಡಬೇಕಾಗುತ್ತೆ. 10 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಗೂಗಲ್ ಪೇ ಫೋನ್ ಪೇ ಮೂಲಕ ಪೇ ಮಾಡಿ. ಅಮೌಂಟ್ ಅನ್ನ ಪೇ ಮಾಡಾಕ್ತಿದಂಗೆ ಆ ದುಡ್ಡು ನಿಮ್ಮ ಫ್ರೆಂಡಿನ ಗೂಗಲ್ ಪೇ ಫೋನ್ ಪೇಗೆ ಹೋಗಿರೋದಿಲ್ಲ, ಬದಲಾಗಿ ಜೂನಿಯೋ ಅಪ್ಲಿಕೇಶನ್ಗೆ ಹೋಗಿರುತ್ತೆ. ಅವಾಗ ನಿಮ್ಮ ಫ್ರೆಂಡ್ ಏನ್ ಮಾಡಬೇಕು ಅಂತಂದ್ರೆ ಪ್ಲೇ ಸ್ಟೋರ್ಗೆ ಹೋಗಬೇಕು, ಜೂನಿಯೋ ಅಂತ ಸರ್ಚ್ ಮಾಡಬೇಕು, ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಯಾವ ನಂಬರ್ಗೆ ನೀವು ದುಡ್ಡು ಕಳಿಸಿದ್ದೀರಾ ಅದೇ ನಂಬರ್ನ ಮೂಲಕ ಅವರು ಲಾಗಿನ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಲಾಗಿನ್ ಮಾಡ್ಕೊಂಡ್ರಿ ಸೇಮ್ ಅದೇ ತರ ನಿಮ್ಮ ಫ್ರೆಂಡ್ ಕೂಡ ಲಾಗಿನ್ ಮಾಡ್ಕೊಂಡ್ರು ಅಂತಂದ್ರೆ ನಿಮ್ಗೆ ಬಂದ್ಬಿಟ್ಟು 50 ರೂಪಾಯಿ ದುಡ್ಡು ಕ್ಯಾಶ್ ಬ್ಯಾಕ್ ಆಗಿ ಬರುತ್ತೆ. ನಾನು ಕೂಡ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಸೇಮ್ ಟು ಸೇಮ್ ರೆಫರ್ ಮಾಡಿದ್ದೀನಿ. ನನಗೂ ಕೂಡ 25 ರೂಪಾಯಿ ದುಡ್ಡು ಬಂದಿದೆ. ಸೊ ನಾನು ಲಾಸ್ಟ್ ಟೈಮ್ ರೆಫರ್ ಮಾಡಿದ್ರಿಂದ ನನಗೆ 25 ರೂಪಾಯಿ ದುಡ್ಡು ರೆಫರಲ್ ಕ್ಯಾಶ್ ಬ್ಯಾಕ್ ಆಗಿ ಬಂದಿದೆ. ಬಟ್ ಆದ್ರೆ ಇವಾಗ ನಮಗೆ 50 ರೂಪಾಯಿ ದುಡ್ಡು ಸಿಗುತ್ತೆ. ಇದು ನಿಮ್ಮ ಫ್ರೆಂಡ್ ಲಾಗಿನ್ ಮಾಡ್ಕೊಂಡಿದ್ದಕ್ಕಾಯ್ತು. ನೀವು 10 ರೂಪಾಯಿ ದುಡ್ಡನ್ನ ಏನೋ ಸೆಂಡ್ ಮಾಡಿರ್ತೀರಾ ಆ ದುಡ್ಡು ಕೂಡ ನಿಮ್ಮ ಫ್ರೆಂಡಿನ ಜೂನಿಯೋ ಅಪ್ಲಿಕೇಶನ್ ಬ್ಯಾಲೆನ್ಸ್ ಸೆಕ್ಷನ್ ಅಲ್ಲಿ ಇರುತ್ತೆ. ಅವರು ಕೂಡ ಅದನ್ನ ವಿತ್ಡ್ರಾ ಮಾಡಬಹುದು.
ಜೊತೆಗೆ ನಿಮ್ಮ ಫ್ರೆಂಡು ಕೂಡ ಇಲ್ಲಿ ಆರ್ಡರ್ ಕಾರ್ಡ್ನ ಮೇಲೆ ಕ್ಲಿಕ್ ಮಾಡಿಕೊಂಡು 49 ರೂಪಾಯಿ ದುಡ್ಡನ್ನ ಸೆಲೆಕ್ಟ್ ಮಾಡಿಕೊಂಡು ಅವರು ಕೂಡ ಈ ಒಂದು ಕಾರ್ಡನ್ನು ಬುಕ್ ಮಾಡಿದ್ರು ಅಂತಂದ್ರೆ ನಿಮಗೆ ಬಂದ್ಬಿಟ್ಟು ಇಲ್ಲಿ 1000 ರೂಪಾಯಿ ದುಡ್ಡು ಸಿಗುತ್ತೆ. ನಿಮ್ಮ ಫ್ರೆಂಡು ಕಾರ್ಡನ್ನು ಬುಕ್ ಮಾಡೋಕ್ಕಿಂತ ಮುಂಚೆ ಕೆಳಗಡೆ